ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗೆ ತುಂಬ ಇದೆ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ಯಾಟ್ ವರ್ಡ್ಗೆ ಹೋಗ್ತಾ ಇದ್ದೀವಿ. ಕ್ಯಾಟ್ ವರ್ಡ್ ಇರೋದು ಮೈಸೂರಲ್ಲಿ. ಒಬ್ಬರಿಗೆ ಸಣ್ಣ ಮಕ್ಕಳಿಗೆ 70, ದೊಡ್ಡವ್ರಿಗೆ 100, ಹಂಗೆ 10 to 8:30ವರೆಗೂ ಓಪನ್ ಇರುತ್ತೆ. ಫಸ್ಟ್ ನಾವು ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ, ನಾವು ಟಿಕೆಟ್ ತಗೋಬೇಕು. ಕ್ಯಾಟ್ನ ನಮ್ಮ ಕೈ ಕೊಡ್ತಾರೆ, ಫೋಟೋ ಕೂಡ ತಗೋಬಹುದು. ಫೋಟೋ ಕೂಡ ಅವರೇ ತಕ್ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಒಬ್ಬರಿಗೆ 50 ರೂಪೀಸ್ ಇರಬೇಕು. ನಾನು ಕ್ಯಾಟೆಲ್ಲ ಮುಟ್ಟಲ್ಲ, ಸುಮ್ಮನೆ ದೂರದಿಂದ ವೀಡಿಯೋ ಮಾಡ್ಕೊಳ್ಳೋದು ಅಷ್ಟೇ. ಟಿಕೆಟ್ ತೊಗೊಂಡ್ವಿ. ಒಳಗೆ ಎಂಟರ್ ಆಗ್ತಿದ್ದಂಗೆ ಸ್ಟಾರ್ಟಿಂಗ್ ಇರೋದೆ ಕ್ಯಾಟು. ಇವನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಎಲ್ಲೋ ಬಂದ್ಬಿಟ್ಟಿದ್ದೀನಿ ಅನ್ನಿಸ್ತು. ಅವೆಲ್ಲ ಕ್ಯಾಟ್ ಥರನೇ ಇಲ್ಲ, ಕೆಲವೊಂದೊಂದು ಅಷ್ಟು ಕ್ಯೂಟಾಗಿತ್ತು, ತುಂಬ ಚೆನ್ನಾಗಿತ್ತು ಕ್ಯಾಟ್ಸ್ ಎಲ್ಲ. ಮಕ್ಕಳು ಕರ್ಕೊಂಡು ಬಂದರೆ ಖುಷಿ ಪಡ್ತಾರೆ ಕ್ಯಾಟ್ನೆಲ್ಲ ನೋಡಿ ಅಂತ. ತುಂಬ ವೆರೈಟೀಸ್ ಆಫ್ ಕ್ಯಾಟ್ಸ್ ಇದೆ. ಕೆಲವೊಂದೊಂದು ಕ್ಯಾಟ್ ಅಂತಲೇ ಗೊತ್ತಾಗಲ್ಲ, ಒಳ್ಳೆ ಚಿರತೆ, ಚೀತಾ ಎಲ್ಲ ಥರ ಎಲ್ಲ ಇತ್ತು. ಇದಕ್ಕೆ ಬ್ರೀಡಲ್ಲಿ ನನಗೆ ಗೊತ್ತಿಲ್ಲ. ಅದನ್ನು ಆಟ ಆಡೋಕ್ಕೆ ಆಮೇಲೆ ಆಚೆ ಬಿಡ್ತಾರೆ. ಆವಾಗ ನೋಡಿ ಒಂದು ಕ್ಯಾಟ್ ಇಲ್ಲಿ ಚೆಂದ ಆಟ ಆಡ್ಕೋತಾ ಇತ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಕೆಲವೊಂದು ಸುಮ್ಮನೆ ಮಲ್ಕೋತಿತ್ತು. ಇದು ತುಂಬ ಕ್ಯೂಟಾಗಿ ಆಟ ಆಡ್ತಾಯಿತ್ತು. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡು ಮುಂದೆ ಹೋಗೋಣ ಬನ್ನಿ. ಹಾಗೆ ಇಲ್ಲಿ ಎವ್ರಿ ಡೇ ಕ್ಯಾಟ್ ರೊಟೀನ್ ಅಂತ ಇದೆ. ಕ್ಯಾಟ್ ಬೆಳಗ್ಗೆ ಎದ್ದು ಹೆಂಗಿರುತ್ತೆ, ಯಾವ ಟೈಮಲ್ಲಿ ಏನು ಮಾಡುತ್ತೆ. ಇದು ಕ್ಯಾಟ್ನ ಸಾಕಿರೋರಿಗೆ ಪರ್ಷಿಯನ್ ಕ್ಯಾಟ್ ಅಂತ. ಈಗ ಕ್ಯಾಟ್ ಸಾಕೋದು ಒಂದು ಪ್ಯಾಷನ್ ಆಗೋಗಿದೆ. ಡಾಗ್ ಹೆಂಗೆ ಸಾಕ್ತಾ ಇದ್ದಾರೆ, ಡಾಗ್ಸ್ನ ಹಾಗೆ ಕ್ಯಾಟ್ಸ್ನ ಕೂಡ ಸಾಕ್ತಾ ಇದ್ದಾರೆ. ಅಂದರೆ ಪರ್ಷಿಯನ್ ಕ್ಯಾಟ್ಸ್ನೆಲ್ಲ ತುಂಬ ಚೆನ್ನಾಗಿ ಸಾಕ್ತಾ ಇದ್ದಾರೆ. ಸೊ ಅಂಥವ್ರು ಇಲ್ಲಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆಮೇಲೆ ಇಲ್ಲಿ ನೋಡಿ, ಟಾಮ್ ಆ್ಯಂಡ್ ಜೆರ್ರಿ, ಮೈ ಫೇವ್ರೆಟ್ ಕಾರ್ಟೂನ್. Tom is a domestic cat and Jerry is brown house horse. They are the two main characters of the animated cartoon series Tom and Jerry. Wow, my favorite one. Tom and Jerry. ಆಮೇಲೆ ಮತ್ತೆ ಕ್ಯಾಟ್ ಹತ್ರ ಬಂದೆ, ಓಡಾಡ್ತಾಯಿತ್ತು. ಸೊ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ನೋಡಿ ಎಷ್ಟಪ್ಪ ಇದೆ, ಹೆಂಗಿದೆ, ಕ್ಯೂಟಾಗಿದೆ. ಪರ್ಷಿಯನ್ ಕ್ಯಾಟ್ಸ್ ಇದೆಲ್ಲ. ನಿಮಗೆ ನೀಟಾಗಿ ತೋರಿಸೋಣ ಅಂತ ನಾನು ಮತ್ತೆ ಬಂದು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಚೆನ್ನಾಗಿ ಆಟಾಡ್ತಾಯಿತ್ತು. ಸ್ವಲ್ಪ ಮಲಗಿರೋದನ್ನ ಅಲ್ಲಿ ಇದ್ರಲ್ಲ ಒಳಗಡೆ, ಅವ್ರು ಬಂದು ಎಲ್ಲ ಎಬ್ಬರಿಸಿದ್ರು. ಮಲ್ಕೊಂಡಿದ್ವು, ಚೆನ್ನಾಗಿ ನಿದ್ದೆ ಮಾಡ್ತಾವೆ ಅವು. ಅವ್ರನ್ನ ಬಂದು ಎಬ್ಬರಿಸಿದ್ರೆ ಅವು ಎದ್ದೇಳೋದು ಅನಿಸುತ್ತೆ. ಇದು ನೋಡಿ ಯಾವ ಥರ ಇದೆ ಕ್ಯಾಟು. ಕೆಲವೊಂದು ಕ್ಯಾಟ್ ಅನ್ಸೋದೇ ಇಲ್ಲ, ಹಂಗಿರ್ತವೆ. ಅದಾದಮೇಲೆ ಇಲ್ಲಿ ಸೈಬೀರಿಯನ್ ಬೆಕ್ಕು, ಈ ಥರ ಯಾವ್ಯಾವ ಏನಂತಾರೆ ಪ್ರಭೇದಗಳಿದ್ದಾವೋ, ಯಾವ್ಯಾವ ಕ್ಯಾಟ್ಗಳಿದ್ದಾವೋ ಅದೆಲ್ಲವೂ ಕೂಡ ಅಲ್ಲಿ ಪಿಕ್ಚರ್ ಹಾಕಿದರು. ಆಮೇಲೆ ತುಂಬ ಇಲ್ಲಿ ಕಾರ್ಟೂನಿಗೆ ಸಂಬಂಧಪಟ್ಟಿದ್ದನ್ನು ಹಾಕಿದ್ರು. ಯಾಕೆಂದರೆ ಮಕ್ಕಳಿಗೆ ಅಟ್ರಾಕ್ಟಿವ್ ಮಾಡೋಕ್ಕೆ ಡೋರಾಮನ್ ಹಾಕಿದರು. ಇದನ್ನೆಲ್ಲ ನಾವು ನೋಡಿಕೊಂಡೇ ಬೆಳೆದಿರೋರು. ಈಗೆಲ್ಲ ಖುಷಿಯಾಗುತ್ತೆ, ಈಗೆಲ್ಲ ನೋಡೋದು ಬಿಟ್ಬಿಟ್ಟಿದ್ದೀವಿ. ಈಗ ಅದನ್ನೆಲ್ಲ ನೋಡಿದ್ರೆ ಕಾರ್ಟೂನ್ನ ಖುಷಿಯಾಗುತ್ತೆ. ಇದು ಟಾಕಿಂಗ್ ಟಾಮ್, ಯಾರ್ಯಾರು ಆಡಿದ್ದೀರ ಮೊಬೈಲಲ್ಲಿ ಟಾಕಿಂಗ್ ಟಾಮ್ನ? ಅಟ್ರಾಕ್ಟಿವ್ ಆಗಿದೆ ಪ್ಲೇಸು. ಮಕ್ಳಿಗೆ ಕರ್ಕೊಂಡೋದ್ರೆ ಖುಷಿ ಪಡ್ತಾರೆ. ಒನ್ ಟೈಮ್ ನೋಡ್ಬೋದು, ಏನು ಬೇಜಾರಿಲ್ಲ. ಹಲೋ ಕಿಟಿ, ಇದು ಕೂಡ ಯಾರ್ಯಾರು ನೋಡಿದ್ದೀರಾ ಕಾರ್ಟೂನ್ನ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ಇವೆಲ್ಲ ಕ್ಯಾಟ್ಸ್ ಬಗ್ಗೆ ಎಲ್ಲ ಡೀಟೇಲ್ ಹಾಕಿದ್ರು. ಇಲ್ಲಿ ಮಕ್ಳು ಕರ್ಕೊಂಬಂದರೆ ಖುಷಿ ಪಡ್ತಾರೆ ಅನ್ನೋದು ಮಾತ್ರ ಪಕ್ಕಾ ನಿಜ. ಯಾಕೆಂದರೆ ಬೆಕ್ಕಂದರೆ ಮಕ್ಳಿಗೆ ಎಷ್ಟೊಂದು ಜನಕ್ಕೆ ಇಷ್ಟ ಇರುತ್ತೆ. ನನಗಿದಂದರೆ ಇಷ್ಟ ಇಲ್ಲ. ಇಲ್ಲಿ ಕ್ಯಾಟ್ದೆಲ್ಲ ಸ್ಟಿಕ್ಕರ್ಸ್ನ ಗೋಡೆಗೆ ಸ್ಟಿಕ್ ಮಾಡಿದರು. ಆಮೇಲೆ ಇದು ಒಂಥರ ಚೆನ್ನಾಗಿತ್ತು, 3D ಟೈಪ್ ಇತ್ತದು. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಕ್ಯಾಟ್ ಅಂದರೆ ಏನು, ಎಷ್ಟೊಂದು ಜನಕ್ಕೆ ಕ್ಯಾಟ್ ಅಂದರೆ ಇಷ್ಟ ಇರಲ್ಲ. ನನಗೂ ಕೂಡ ಕ್ಯಾಟ್ ಅಂದರೆ ಇಷ್ಟ ಇಲ್ಲ. ಏನೋ ಒಂಥರ, ಕೆಲವರು ಅಪಶಕನ ಅಂತ ಕೂಡ ನೋಡ್ತಾರೆ. ನನ್ನ ಅಪಶಕನ ಅಲ್ಲ, ನನಗೆ ಅದ್ರ ಕೂದಲು ಎಲ್ಲ ಅದೆಲ್ಲ ಇಷ್ಟ ಆಗೋದಿಲ್ಲ. ನನಗೆ ಕ್ಯಾಟ್ ಅಂದರೆ ಇಷ್ಟ ಇಲ್ಲ. ವಾಟ್ ಈಸ್ ಎ ಕ್ಯಾಟ್ ಅಂತ ಇದೆ, ಚೆನ್ನಾಗಿದೆ. ಅದನ್ನು ರೀಡ್ ಮಾಡ್ಕೊಳ್ಳಿ ಆಯಿತಾ. ಬೇಕು ಒಂದು ಸಣ್ಣ ಮನೆಯಲ್ಲಿ ಅಂತೇನೇನೋ ಇದೆ, ಅದನ್ನು ನೋಡಿ. ಅದಾದಮೇಲೆ ಲೈಫ್ ಸರ್ಕಲ್ಲು, ಅದೆಷ್ಟು ವರ್ಷ ಬದುಕುತ್ತೆ, ಹೆಂಗಿರುತ್ತೆ, ಅದು ಕೂಡ ಇಲ್ಲಿ ಪೇಸ್ಟ್ ಮಾಡಿದರು. ಹಾಗೆ ಕ್ಯಾಟ್ದು ಬಾಡಿ ಲ್ಯಾಂಗ್ವೇಜ್, ಅದು ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಅದು ಯಾವ ಥರ ನಿಂತ್ಕೊಂಡಾಗ ಯಾವ ಥರ ಅದು ಅಂತ
ಏನಕ್ಕೆ ಅದು ಆ ಥರ ಇದೆ ಅಂತ ಕೂಡ ಅದು ಕ್ಯಾಟ್ದು ಬಾಡಿ ಲ್ಯಾಂಗ್ವೇಜ್ ಕೂಡ ಅಲ್ಲಿ ಹಾಕಿದರು. ಇದೆಲ್ಲ ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಯಾರ್ಯಾರು ಬಿಕ್ಸ್ ಹಾಕಿರ್ತಾರೋ ಅವ್ರಿಗೆ ಯೂಸ್ ಆಗುತ್ತೆ. ಯಾಕೆಂದರೆ ಕ್ಯಾಟ್ ಏನು ಮಾಡ್ತಿದೆ, ಯಾಕೆ ಹಂಗೆ ನಿಂತಿದೆ, ಯಾಕೆ ಹಂಗೆ ಮಲಗಿದೆ, ಅದಕ್ಕೆ ಹುಷಾರಿಲ್ವಾ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದರೆ ಇಲ್ಲಿ ಬಿಕ್ಸ್ ಹಾಕಿರೋರೆಲ್ಲ ಇಲ್ಲೊಮ್ಮೆ ಬಂದು ಹೋದರೆ ಅದ್ರ ಬಗ್ಗೆ ನೀಟಾಗಿ ಡೀಟೇಲ್ ತಿಳ್ಕೊಬಹುದು. ಈಗೆಲ್ಲ ಪ್ಯಾಷನ್ ಅಲ್ಲ ಪರ್ಷಿಯನ್ ಕ್ಯಾಟ್ಸ್ ಹಾಕೋದು. ಸೊ ಯಾರ್ಯಾರೆಲ್ಲ ಪರ್ಷಿಯನ್ ಕ್ಯಾಟ್ ಇಟ್ಕೊಂಡಿದ್ದೀರಾ ದಯವಿಟ್ಟು ಹೋಗಿ ಒಮ್ಮೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ, ಓಕೆನಾ. ಆಮೇಲೆ ನಾವು ಕ್ಯಾಟ್ನ ಹೆಂಗೆ ಎತ್ಕೋಬೇಕು, ಅದಕ್ಕೆ ಹೆಂಗೆ ಎತ್ಕೊಂಡ್ರೆ ಇಷ್ಟ ಆಗಲ್ಲ, ನಾವು ಅದನ್ನ ಹೆಂಗೆ ಇಟ್ಕೋಬೇಕು, ಆಮೇಲೆ ಸಿಕ್ಕಾದರೆ ಅದು ಯಾವ ಥರ ಇರುತ್ತೆ, ಯಾವ ಥರ ಇದ್ದರೆ ಅದು ಯಾವ ಥರ ಜ್ವರ ಬಂದಿದೆಯೋ, ಯಾವ ಥರ ಸಿಕ್ಕಾಗಿದೆ, ಯಾವ ಥರ ಕಾಯಿಲೆ ಬಂದಿದೆ ಅಂತ ಗೊತ್ತಾಗುತ್ತೆ. ಅದ್ರ ಬಗ್ಗೆನೂ ಕೂಡ ಅಲ್ಲಿ ಡೀಟೇಲ್ ಹಾಕಿದರು. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ನನ್ನಂಥವ್ರಿಗೆ ಕ್ಯಾಟ್ ಯಾಕೆ ಹಾಗಿದೆ, ಕ್ಯಾಟ್ ಯಾಕೆ ಬಾಕ್ಸಲ್ಲಿ ಕೂತ್ಕೊಳ್ಳುತ್ತೆ, ಕ್ಯಾಟ್ ಯಾಕೆ ಹಾಗಿರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿರ್ತೀವಲ್ಲ, ಅಂಥವ್ರಿಗೆ ಕೂಡ ಅಲ್ಲಿ ಕ್ಯಾಟ್ ಬಗ್ಗೆ ಇರೋ ಕ್ವಶನ್ಗೆ ಆನ್ಸರ್ ಕೂಡ ಇತ್ತು. ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ ಆಯಿತಾ. ಇದೆಲ್ಲ ಆಮೇಲೆ ಐಡಲ್ಸ್ ಇತ್ತು, ಕ್ಯಾಟ್ದು, ಹುಡ್ದು, ಆಮೇಲೆ ಈ ಥರ ಗೋಡೆಗೆ ಹಾಕಿರೋದು ವಾಲ್ ಪೇಂಟಿಂಗ್ ಎಲ್ಲ ಇತ್ತು, ಚೆನ್ನಾಗಿತ್ತು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಕ್ಯೂಟ್. ಆಮೇಲೆ ಅಲ್ಲಿಂದ ಮುಂದೆ ಬಂದರೆ ನಾವು ನೋಡಿದ್ರೆ ಮನುಷ್ಯರು ನೋಡಿದ್ರೆ ಯಾವ ಥರ ಕಾಣಿಸುತ್ತೆ, ಬೆಕ್ಕು ನೋಡಿದ್ರೆ ಯಾವ ಥರ ಕಾಣಿಸುತ್ತೆ, ವಿಷನ್ ಯಾವ ಥರ ಇರುತ್ತೆ ಅಂತ ಕೂಡ ಅಲ್ಲಿ ಇತ್ತು. ಸೊ ಅದನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ. ಬೆಕ್ಕು ನೋಡಿದ್ರೆ ಈ ಥರ ಕಾಣುತ್ತೆ, ಬೆಕ್ಕು ನಮ್ಮನ್ನು ನೋಡ್ತಾರೆ, ಒಂದು ಬರ್ಡ್ನ ನೋಡ್ತಾ ಇದ್ದಾರೆ, ಈ ಥರ ಕಾಣುತ್ತಂತೆ. ತುಂಬ ಜನ ಇದಕ್ಕೆ ಮುಗಿಬಿದ್ದಿದ್ರು. ನಾನು ಕೂಡ ವೀಡಿಯೋ ಮಾಡಿಕೊಂಡೆ, ನಾನು ಕೂಡ ನೋಡಿದೆ. ನೀವು ಕೂಡ ಹಾಗೆ ನೋಡಿ. ಈ ಥರ ಇದು ನಂಗೆ ತುಂಬ ಇಷ್ಟ ಆಯಿತು ಕ್ಯಾಟ್ದು. ಆಮೇಲೆ ಹಂಗೆ ಮುಂದೆ ಬಂದರೆ ಇಲ್ಲಿ 3Dಯಲ್ಲಿ ಪೇಂಟ್ ಮಾಡಿರೋದು ಫೋಟೋ ಬೂತ್ ಥರ ಫೋಟೋ ತಗೋಬೋದು. ಚೆನ್ನಾಗಿದೆ. ಇದು ರೇಡಿಯಮ್ ಥರ ಇದೆ. ಲೈಟ್ ಕತ್ಲಾದರೆ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಡೋರ್ ಓಪನ್ ಇತ್ತು, ಅದಕ್ಕೆ ಅಷ್ಟು ನೀಟಾಗಿ ಕಾಣಲಿಲ್ಲ. ಚೆನ್ನಾಗಿದೆ, ಫೋಟೋಸ್ಗೆಲ್ಲ ಚೆನ್ನಾಗಿದೆ. ಆಮೇಲೆ ಅಲ್ಲಿಂದ ಬಂದರೆ ಇಲ್ಲಿ ಕ್ಯಾಟ್ಗೆ ಟ್ರೈನ್ ಮಾಡ್ತಾರೆ ಆಯಿತಾ. ಕ್ಯಾಟ್ನ ಒಳಗೆ ಕೂಡಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ನೋಡಿ ಎಲ್ಲ ಹೆಂಗೆ ಬಿಟ್ಟರು, ಅಲ್ಲಿದ್ವಲ್ಲ ಒಳಗೆ ಅವನ್ನ ಬಿಟ್ಟಿದ್ದು ಬೋನಿಂದ ಬಿಟ್ಟರೆ ಎಲ್ಲ ಹಿಂಗೆ ಬಂದು ಒಂದು ರೌಂಡ್ ಹೋಗ್ಬಿಟ್ಟು ಒಂದು ರೌಂಡ್ ಬರ್ತವೆ. ಎಷ್ಟು ನೀಟಾಗಿ ಟನಲ್ ಥರ ಮಾಡಿದ್ದಾರೆ ಅಂದರೆ ಅವೆಲ್ಲವೂ ಸಾಲಕ್ಕೂ ಬರ್ತವೆ, ಸಾಲಕ್ಕೂ ಎಂಡ್ವರೆಗೂ ಹೋಗಿ ವಾಪಸ್ಸು ರಿಟರ್ನ್ ಬರ್ತವೆ ಅವು. ಆ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತಲೆ ಉಪಯೋಗಿಸಿದ್ದಾರೆ ಅಂತ ಹೇಳಬಹುದು. ಎಲ್ಲ ಕ್ಯಾಟ್ಗೂ ಸ್ಟಾರ್ಟಿಂಗ್ ಅಲ್ಲಿದೆ, ಅಲ್ಲಿಂದ ಬಿಡ್ತಾರೆ ನೋಡಿ, ಅಲ್ಲಿದೆ, ಅಲ್ಲಿ ಬಿಡ್ತಾರೆ. ಅಲ್ಲಿಂದ ಅವು ಹಿಂಗೆಲ್ಲ ಬಂದು ವಾಕ್ ಮಾಡಿಸ್ಬೇಕಂತಲ್ಲ ಕ್ಯಾಟ್ಗೆ ಆಗಲಿ ಎಲ್ಲ ಥರ ಅನಿಮಲ್ಸ್ಗಾದರೂ ಒಂದು ವಾಕ್ ಬೇಕಂತೆ. ಸೊ ಅಲ್ಲಿ ಬಿಡ್ತಾರೆ. ಆಮೇಲೆ ಬಿಸ್ಕೆಟ್ ಕೂಡ ತಿನ್ನಿಸ್ತಿದ್ರು. ಇದು ಚೀತಾ ಥರ ಇತ್ತು ಬೆಕ್ಕು, ಬಿಸ್ಕೆಟ್ ಕೂಡ ತಿನ್ನಿಸಿದ್ರು ಕ್ಯಾಟ್ಗೆ, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ತುಂಬ ಜನ ಕ್ಯಾಟ್ ಜೊತೆ ಫೋಟೋ ತಗೊಳ್ಳೋಕೆ ಕೂಡ ಬಂದಿದ್ದರು. ಅಂದರೆ ಕೆಲವ್ರಿಗೆ ಕ್ಯಾಟ್ ಅಂದರೆ ಇಷ್ಟ ಇರುತ್ತಲ್ಲ, ಅವರೆಲ್ಲ ಕ್ಯಾಟ್ ಜೊತೆ ಫೋಟೋ ಕೂಡ ತಗೊಂಡ್ರು. ನಾನಂತೂ ಕ್ಯಾಟ್ನೆಲ್ಲ ಮುಟ್ಟೋದೇ ಇಲ್ಲ. ಇದು ಚೆನ್ನಾಗಿತ್ತು, ಸೊ ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡೆ. ತುಂಬ ಜನ, ನಾವು ಹೋದಾಗ ಯಾರೂ ಇರಲಿಲ್ಲ, ನಾವು ಬಂದ ಮೇಲೆ ತುಂಬ ಜನ ಬಂದರು. ಯಾಕೆಂದರೆ ಇದು ಕ್ಯಾಟ್ನ ಇಲ್ಲಾಸಿ ಬಿಡ್ತಾರೆ, ಅಲ್ಲಿ ಕೇಜ್ ಒಳಗಿರುತ್ತವಲ್ಲ ಆ ಕ್ಯಾಟ್ನೆಲ್ಲ ಇಲ್ಲ ಬಿಡ್ತಾರೆ. ಈ ಟೈಮಲ್ಲೇ ಅದನ್ನು ವಾಕಕ್ಕೆ ಬಿಡ್ತಾರಂತೆ. ಸೊ ಅದಕ್ಕೆ ಆ ಟೈಮಲ್ಲಿ ನಾವು ಕ್ಯಾಟ್ನ ಮುಟ್ಬೋದು, ಕ್ಯಾಟ್ನ ನಮಗೆ ಕೊಡ್ತಾರೆ ಅಂತ ಆ ಟೈಮಲ್ಲಿ ತುಂಬ ರಶ್ ಆಗ್ತಾರೆ ಅನಿಸುತ್ತೆ. ಸೊ ಆ ಟೈಮಲ್ಲಿ ತುಂಬ ಜನ ಇದ್ದರು. ನೀವು ಹೋಗೋದ್ರೆ ಅದೇ ಈವ್ನಿಂಗ್ ಟೈಮ್ ಹೋಗಿ ಆಗ ನಮಗೆ ಕ್ಯಾಟ್ನ ಮುಟ್ಟೋಕ್ಕೆ ಫೋಟೋಸ್ಗೆ ಚಾನ್ಸ್ ಸಿಗಬಹುದು. ಅದರ್ವೈಸು ಅವರು ಮೋಸ್ಟ್ಲಿ ಜನ ಜಾಸ್ತಿ ಆದಮೇಲೆ ಕೊಡಬಹುದು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಈವ್ನಿಂಗ್ ಟೈಮ್ ಹೋಗಿದ್ದಲ್ಲ, ಸೊ ಎಲ್ಲ ಕ್ಯಾಟ್ನ ವಾಕಾಗಂತ ಬಿಟ್ಟಿದ್ರು. ನೋಡಿ ಅದೇನೋ ಫುಡ್ ಕೂಡ ಹಾಕ್ತಾಯಿದ್ರು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಹೀಗೆ ಯಾರೋ ಒಬ್ಬರು ಒಳಗೆ ಹೋಗಿ ಬೆಕ್ಕ ಜೊತೆ ಫೋಟೋನ ತಕ್ಕೊಂಡ್ರು, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ. ಆ ವೈಟ್ ಬೆಕ್ ಮಾತ್ರ, ಪರ್ಷಿಯನ್ ಕ್ಯಾಟ್ನ ಮಾತ್ರ ಎಲ್ಲರಿಗೂ ಫೋಟೋಗೆ ಕೊಡ್ತಾಯಿದ್ರು. ಅದು ಸುಮ್ಮನೆ ಇತ್ತು, ಸೈಲೆಂಟಾಗಿತ್ತು. ಅದಕ್ಕೇನು ಅನಿಸುತ್ತೆ. ನನಗಂತೂ ಈ ಥರ ಎಲ್ಲ ಬೆಕ್ಕನ ನಾಯಿನ ಎಲ್ಲ ಮುಟ್ಟೋಕ್ಕೆ ಧೈರ್ಯನೂ ಇಲ್ಲ, ಅಷ್ಟು ಇಷ್ಟನೂ ಆಗೋದಿಲ್ಲ. ದೂರದಿಂದ ನೋಡಿ ಖುಷಿ ಪಡೋದಷ್ಟೇ ನನಗೆ ಅಭ್ಯಾಸ, ಹತ್ರ ಹೋಗಿ ಮುಟ್ಟಬೇಕು ಅಂತ ನನಗಿಷ್ಟ ಇಲ್ಲ. ಸೊ ದೂರದಿಂದನೇ ಕ್ಯಾಪ್ಚರ್ ಮಾಡಿಕೊಂಡೆ. ನೀವ್ಯಾರಾದರೂ ಹೋದರೆ ದಯವಿಟ್ಟು ನಿಮಗೆ ಬೆಕ್ಕು ಅಂದರೆ ಇಷ್ಟ ಆದರೆ ನೀವು ಫೋಟೋನ ತಗೊಳ್ಳಿ. ಆಮೇಲೆ ಈ ಕೇಜಲ್ಲಿ ಚಿಕ್ಕವು ಇದ್ವು ಕ್ಯಾಟ್ಸು, ಇದೆಲ್ಲ ಇಲ್ಲೇ ಇದ್ದಿದ್ದು, ಒಳಗಡೆ ಇರಲಿಲ್ಲ, ಗ್ಲಾಸಲ್ಲಿ ಇಲ್ಲೇ ಇದ್ದಿದ್ದು. ಇವನ್ನ ಒಳಗೆ ಬಿಡಲ್ಲ ಅನಿಸುತ್ತೆ ಮೋಸ್ಟ್ಲಿ, ಚಿಕ್ಕವಿದ್ವು, ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಬೆಕ್ಕು ಅಂದರೆ ಯಾರ್ಯಾರಿಗೆ ಇಷ್ಟನೋ ಅವರೆಲ್ಲ ಎಂಜಾಯ್ ಮಾಡಿ ಆಯಿತಾ ನೋಡಿಬಿಟ್ಟು. ತುಂಬ ಜನ ಫೋಟೋ ತೊಗೊತಾಯಿದ್ರು ನೋಡಿ. ಮಕ್ಳಿಗೆ ಈ ಥರ ಇಷ್ಟ ಆಗುತ್ತೆ ಅಲ್ಲ. ನಾವು ಬಂದಾಗ ಒಂದು 4-5 ಜನ ಇದ್ರು ಅಷ್ಟೇ. ಆಮೇಲೆ ಎಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ನೋಡಿ ಇಷ್ಟೊಂದು ಜನ ಆಗಿದ್ದಾರೆ. ಫೋಟೋಗೆ ತುಂಬ ಜನ ಇದ್ದರು ಇಲ್ಲಿ.
ಪರ್ಷಿಯನ್ ಕ್ಯಾಟ್ ಜೊತೆ ಫೋಟೋ ತೊಗೊಳಕ್ಕೇ ತುಂಬ ಚೆನ್ನಾಗಿದೆ. ಒಂದು ಸರಿ ನೋಡ್ಬೋದಾಯ್ತಾ? ಒಂದು ಸರಿ ಹೋಗಿ ನೋಡಿ ಖುಷಿ ಪಡಿ. ಶಿಮ್ಮ ಪಾಪ ಅಲ್ಲೊಂದು ಸಿಂಹದ ಥರ ಕೂತಿತ್ತು, ಅದಕ್ಕೆ ಸಿಂಹ ಅಂದರೆ ನೋಡಿ ಇದು ಬರ್ತಾಯಿದೆ ವಾಪಸ್ಸು. ಆವಾಗಲೇ ಎಲ್ಲ ವಾಕ್ ಹೋಗಿದ್ವಲ್ಲ, ವಾಪಸ್ ರಿಟರ್ನ್ ಹೋಗ್ತಿದ್ವಿ. ಆಮೇಲೆ ತುಂಬ ಸ್ಲೋ ಇದ್ದವು ಇವು, ಸ್ಪೀಡಾಗೆಲ್ಲ ಇರೋದಿಲ್ಲ. ಈ ಮಾಮೂಲಿ ಮನೆ ಹತ್ರ ಇರ್ತಾವಲ್ಲ ಬೆಕ್ಕು, ಆ ಥರ ಇರೋಲ್ಲ ಇವು. ಒಂಥರ ನಿಧಾನಕ್ಕೆ ಓಡಾಡೋದು ಆ ಥರ ಇರ್ತವೆ. ಮನೆ ಹತ್ರ ಇರೋ ಬೆಕ್ಕುಗಳು ಹಂಗಲ್ಲ, ಸ್ಪೀಡಾಗಿ ಓಡೋಗ್ತಾವಲ್ಲ, ಆ ಥರ ಹೋಗಲ್ಲ ಇವು. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಸಿಂಹನ. ಎಲ್ಲ ಥರ ಫೆಸಿಲಿಟಿ ಇದೆ, ವಾಶ್ರೂಮ್ ಇದೆ, ಚೆನ್ನಾಗಿದೆ ಜಾಗ, ನೋಡಬಹುದು. ಇಲ್ಲೊಂದು ಬೆಕ್ಕು ಬಿಸ್ಕೆಟ್ ತಿಂದ್ಬಿಟ್ಟು ಅರ್ಧಂಬರ್ಧ ನೀರು ಕುಡಿತಾಯಿತ್ತು. ಪಾಪ ನಾನು ನೋಡಿ ನೀರು ಕುಡಿಯೋದು ಬಿಟ್ಟೆ ಹೊರಟೈತೇನೋ ಪಾಪಚ್ಚಿ. ಏಯ್ ಬಾರ್ಲಾ ಇಲ್ಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿದ್ರ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಡಿಯೋಗೆ ಲೈಕು ಕಮೆಂಟು ಹೈಪು ಮಾಡಿ ಈ ಪ್ಲೇಸ್ನ ಒಮ್ಮೆ ವಿಸಿಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ತಪ್ಪು ಮಾಹಿತಿ ಇದ್ದರೆ ಕ್ಷಮಿಸ್ಬಿಟ್ರಪ್ಪ.